ನಿಮಗೆ ರಜತ್ ಮತ್ತೆ ಚೈತ್ರ ಬಂದಿದ್ದು ಖುಷಿಯಾಗಿದೆಯಾ? ಏನಕ್ಕೆ ಅವ್ರು ಬರ್ಬೇಕಿತ್ತು? ಸರಿನೇ ನೋಡಿದ್ವಿ ಅವ್ರ ಮುಖಗಳನ್ನ. ಹೊಸ ಮುಖಗಳು ಬರ್ಬೇಕು, ಹೊಸ ಪ್ರತಿಭೆಗಳು ಬರ್ಬೇಕು. ಹೊಸ ಹಳಬ್ರನ್ನೇ ಕರ್ಕೊಂಡ್ಬಂದು ಅದೇ ಶೋ ಮಾಡಿಸಿದ್ರೆ ಜನಗಳಿಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ. ಮೇಡಮ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದೀವಿ. ಯಾರು ಇಷ್ಟ ನಿಮಗೆ? ಗಿಲ್ಲಿ. ಯಾಕೆ ಮೇಡಮ್ ಎಲ್ಲ ಗಿಲ್ಲಿ? ಗಿಲ್ಲಿ ಆ ಕಾಮಿಡಿ ಮಾಡ್ತಾನೆ, ಅದಕ್ಕೇನೆ ಗಿಲ್ಲಿನೇ ಇಷ್ಟ. ಯಾಕೆಂದ್ರೆ ಅವನು ಇದು ಮಾಡ್ತಾನೆ, ಇದು ಏನು ಕಾಮಿಡಿನೂ ಮಾಡ್ತಾನೆ, ಮತ್ತು ಗೇಮು ಚೆನ್ನಾಗಿ ಆಡ್ತಾನೆ. ಹಾಗಾಗಿ ಎಲ್ಲರನ್ನೂ ನಗಿಸ್ತಾನೆ. ಜೀವನದಲ್ಲಿ ಎಲ್ಲ ಕೂತ್ಕೊಂಡು ಅಳೋದೇ ಇರುತ್ತೆ. ಅದ್ರ ಬದಲು ಒಂದು ಸ್ವಲ್ಪ ಹೊತ್ತು ನಗೋಣ, ಒಂದು ಅರ್ಧ ಗಂಟೆ 1 ಗಂಟೆ ಮನೇಲಿ ಅಷ್ಟೇ, ಇನ್ನೇನಿಲ್ಲ ಅದ್ರ ಬಗ್ಗೆ. ಕಷ್ಟ ಯಾರು ಇಲ್ಲ, ಎಲ್ಲರೂ ಆಡ್ತಾ ಇದ್ದಾರೆ ಚೆನ್ನಾಗಿ ಪಾಪ. ಈ ಸಲ ಈ ಬಿಗ್ ಬಾಸ್ ಅಲ್ಲಿ ಮನುಷ್ಯ ಕಿರಿಕಿರಿ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಯಾರು? ಹಂಗೇನು ಅನ್ನಿಸಲ್ಲ ನನಗೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ರಕ್ಷಿತನೂ ಚೆನ್ನಾಗಿ ಆಡ್ತಾ ಇದ್ದಾಳೆ, ಅವಳು ತುಂಬ ಇಷ್ಟ ನನಗೆ. ಅವಳು ಮಾತೇ ಇಷ್ಟ ನನಗೆ, ಮಾತು ಇಷ್ಟ. ನಾಟಕ ಅಂತ ಹೇಳ್ತಾರೆ. ಇಲ್ಲಪ್ಪ, ನಾಟಕ ಏನಿಲ್ಲ. ಅವಳು ಫಸ್ಟ್ ಯೂಟ್ಯೂಬಲ್ಲಿ ಅಡುಗೆ ಮಾಡೋದ್ರಿಂದನೂ ನಾನು ನೋಡ್ತಾ ಇದ್ದೆ, ಅವಳು ಫ್ಯಾನ್ ನಾನು. ಹಾಗಾಗಿ ಅವಳು ಚೆನ್ನಾಗಿ ಮಾತಾಡ್ತಾಳೆ, ಖುಷಿ ಆಗುತ್ತೆ. ಅವಳ ಮಾತನ್ನ ನೆನೆಸ್ಕೊಂಡು ನಗಾಡ್ತಾ ಇರ್ತೀನಿ ಒಂದೊಂದ್ಸರಿ ಅಡುಗೆ ಮಾಡುವಾಗ. ಅದು ಅವಳಿಗೆ ಗೊತ್ತಾಗಲ್ಲ ಅಷ್ಟೇ, ಕನ್ನಡ ಅವಳಿಗೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳಕ್ಕೆ ಬರಲ್ಲ. ಹಂಗಾಗಿ ಅದು ಏನು ಉಚ್ಚಾರಣೆ ಅವಳಿಗೆ ಇದು ಗೊತ್ತಾಗಲ್ಲ, ಅದಕ್ಕೋಸ್ಕರ ಅವಳು ಆ ಥರ ಮಾಡ್ತಾಳೆ ಅಷ್ಟೇ, ಇನ್ನೇನಿಲ್ಲ. ರಘು ಅವರು ಅವ್ನು ಆಡ್ತಾನೆ ಚೆನ್ನಾಗಿ, ಆದರೆ ಅವ್ರೇನು ಬೇಕಿರಲಿಲ್ಲ ಅನಿಸುತ್ತೆ ಬೇಕಾಗಿರಲಿಲ್ಲ ಬಿಗ್ ಬಾಸ್ಗೆ. ಹೊಸೊಬ್ರನ್ನ ಯಾರನ್ನಾದ್ರೂ ಕರ್ಕೊಬಂದು ಹಾಕ್ಬೋದಿತ್ತು. ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತು ಗಿಲ್ಲಿ ಮೇಲೆ ಜಗಳ ಮಾಡ್ತಾರೆ. ಅದೇ ಗೊತ್ತಾಯ್ತಲ್ಲ, ಇವತ್ತು ನೋಡ್ಬಿಟ್ಟು ಹೇಳ್ತೀವಿ. ಈಗ ನಿಮಗೆ ರಜತ್ ಮತ್ತೆ ಚೈತ್ರ ಬಂದಿದ್ದು ಖುಷಿಯಾಗಿದೆಯಾ? ಏನಕ್ಕೆ ಅವ್ರು ಬರ್ಬೇಕಿತ್ತು? ಸರಿನೇ ನೋಡಿದ್ವಿ ಅವ್ರ ಮುಖಗಳನ್ನ. ಹೊಸ ಮುಖಗಳು ಬರಬೇಕು, ಹೊಸ ಪ್ರತಿಭೆಗಳು ಬರಬೇಕು. ಹಳಬ್ರನ್ನೇ ಕರ್ಕೊಂಡ್ಬಂದು ಅದೇ ಶೋ ಮಾಡಿಸಿದ್ರೆ ಜನಗಳಿಗೆ ಅಷ್ಟು ಇಂಟ್ರೆಸ್ಟ್ ಬರಲ್ಲ ನೋಡೋಕ್ಕೆ. ನೋಡ್ದಾನೆ ನೋಡಕ್ಕೆ ಬೋರ್ ಹೊಡಿಯುತ್ತೆ. ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಬರಬೇಕು ಅಂತ. ಅಂಥವ್ರಿಗೆಲ್ಲ ಒಂದು ಚಾನ್ಸ್ ಸಿಗುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಈಗ ಇವರಿಬ್ಬರು ಬಂದಿರೋದು ಬಿಗ್ ಬಾಸ್ ಪ್ಲಸ್ ಅಥವಾ ಮೈನಸ್? ಮೈನಸ್ಸೇ, ಪ್ಲಸ್ ಏನಿಲ್ಲ. ಮೈನಸ್ಸೇ ಆಗುತ್ತೆ, ಪ್ಲಸ್ ಏನಿಲ್ಲ. ಜನ ಸಪೋರ್ಟ್ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಜನ ಅವರಿಬ್ಬರಿಗೇನು ಸಪೋರ್ಟ್ ಮಾಡಲ್ಲ ಅಷ್ಟೇ. ಬಿಗ್ ಬಾಸ್ ನೋಡ್ತಾ ಇರ್ತಾರಲ್ಲ, ಹಂಗಾಗಿ ಕಂಟಿನ್ಯೂ ಮಾಡ್ತಾರೆ ಅಷ್ಟೇ. ಅವರಿಗೋಸ್ಕರ ಜನ ನೋಡ್ತಾರೆ ಅಂತ ಏನಿಲ್ಲ. ಈಗ ರಜತ್ ಮತ್ತು ಚೈತ್ರ ಬಂದಿದ್ದರಿಂದ ಗಿಲ್ಲಿ ಆಟ ಏನೋ ಸ್ಲೋ ಆಗ್ಬೋದಾ? ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅನ್ಸುತ್ತೆ ನಮಗೆ. ಅವ್ರ ಆಟ ಏನೋ ಸ್ಲೋ ಆಗ್ಬೋದಾ? ಸ್ಲೋ ಅಂತ ಆಗಲ್ಲ, ಅವನು ಯಾರು ಬಂದರೂ ಸ್ಲೋ ಆಗಲ್ಲ. ಆದರೆ ಅವನ್ನ ಟಾರ್ಗೆಟ್ ಮಾಡ್ತಾರೆ ಎಲ್ಲ. ಬಿಗ್ ಬಾಸ್ ಮನೇಲಿ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅವನನ್ನು. ಇನ್ನೊಂದು ಕಡೆ ಕೇಳಿ ಬರ್ತಾ ಇರೋದೇನೆಂದರೆ, ರಜತ್ನೇ ಬಂದಿರೋದೇ ಗಿಲ್ಲಿನ ಸೋಲಿಸಿ ರಜತ್ ಗೆಲ್ಲಬೇಕು ಅಂತ. ಇಲ್ಲ, ಚಾನ್ಸೇ ಇಲ್ಲ. ಅವನೊಂದು 2 ವಾರ ಇದ್ಬಿಟ್ಟು ಹೋಗ್ತಾನೆ, ನೋಡ್ತಾ ಇರಿ. ಜನಗಳು ಓಟ್ ಮೇಲೆ ನಿಂತಿದೆಯಲ್ಲ ಬಿಗ್ ಬಾಸ್, ಅಷ್ಟೇ. ಧ್ರುವಂತ ಏನು ಪ್ರಯೋಜನ ಇಲ್ಲ ಬಿಡಿ, ಅವ್ನು ಸುಮ್ಮನೆ ಕಿರಿಕು. ಅವರೊಂದು ಈಗ ಸೋಷಿಯಲ್ ಮೀಡಿಯಾದೊಂದು ಟ್ರೋಲ್ ಆಗುತ್ತೆ. ಕಲ್ಪನಾದೊಂದು ಪೋಸ್ಟ್ ಹಾಕ್ಬಿಟ್ಟು ಟ್ರೋಲ್ ಮಾಡ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ ನಿಮಗೆ? ಯಾರು? ಸಿನಿಮಾದೊಂದು ಕಲ್ಪನಾದು ಅದಕ್ಕೆ ಪೋಸ್ಟ್ ಹಾಕೊಂಡು ಟ್ರೋಲ್ ಮಾಡ್ತಾ ಇದ್ದಾರೆ. ನಾನು ನೋಡಿಲ್ಲ ಅದನ್ನ. ನೋಡಿಲ್ಲ. ಧನು ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾನೆ, ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ನೋಡಬೇಕು ಯಾರು ಗೆಲ್ಲಬೇಕು. ಗಿಲ್ಲಿ ಗೆಲ್ಲಬೇಕು. ಗಿಲ್ಲಿ ಬಿಟ್ಟು ರಕ್ಷಿತಾ, ಅವರಿಬ್ಬರಲ್ಲಿ ಒಬ್ರು ಗೆಲ್ಬೇಕಷ್ಟೇ. ಸುದೀಪ್ ಸರ್ ಅವರ ಅಕ್ಕಪಕ್ಕ ಯಾರು? ಸುದೀಪ್ ಅವರಿಬ್ಬರೇ ಇರ್ತಾರೆ. ಅಶ್ವಿನಿ ಇರ್ತಾಳೆ. ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ. ಗಿಲ್ಲಿ ವಿರುದ್ಧ ಹೋದಾಗೆಲ್ಲ ಬೈಕೊಂಡ್ರ? ಇಲ್ಲ ಬೈಕೊಂಡಿಲ್ಲ. ಯಾಕೆ ಬೈಕೋಬೇಕು? ಅವ್ರ ಗೇಮ್ ಅವ್ರು ಆಡ್ತಾರೆ, ಇವ್ರ ಗೇಮ್ ಇವ್ರು ಆಡ್ತಾರೆ. ಜನಗಳು ಓಟ್ ಹಾಕಿ ಗೆಲ್ಸೋದು ಅವ್ರು ನೋಡ್ತಾರೆ. ಹೌದು, ವಿಲನ್ ಇರ್ಲೇಬೇಕು. ವಿಲನ್ ಇದ್ದಾಗಲೇ ಹೀರೋಗ್ ಬೆಲೆ. ಈಗ ಹೀರೋ ಎಲ್ಲಾನು ಒಂದಾಗ್ಬಿಟ್ಟಿದ್ದಾರೆ ರಜತ್ ಬಂದ್ಮೇಲೆ. ಇವಾಗ ಚೆನ್ನಾಗಾಗುತ್ತೆ ಇನ್ನ ಬಿಗ್ ಬಾಸ್ ಮನೇಲಿ.